ಹಾಯ್ ಸುಧೀರ್. ಹಾಯ್. ಈಗ ಎಷ್ಟೊಂದು ಸಲ ನಾವೇ ನೋಡಿ ಇವತ್ತೊಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ಆ ಥರ ಪ್ಲೇಸಿಗೆ ಬರುವಾಗ ಜರ್ನಿ ಕೂಡ ಮಾಡ್ತೀವಿ. ಆ ಟೈಮಲ್ಲಿ ನೀವೇನು ಅಬ್ಸರ್ವ್ ಮಾಡಿದ್ರಿ ನಿನ್ನೆ? ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಏನಾಯಿತು ಅಂದರೆ, ನಾವು ಟ್ರೈನ್ ಜರ್ನಿ ಮಾಡಬೇಕು ಅಂತ ಹೊರಟುವಲ್ವಾ. ಸೊ ಅದು ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ, ಒಂದು ಅರೌಂಡ್ 40-50 ಇಯರ್ಸ್ ಏಜ್ ಇಬ್ಬರು ಕಪಲ್ಸ್ ಹೋಗ್ತಾ ಇದ್ರು. ಅದರಲ್ಲಿ ಏನಾಯಿತು ಅಂದರೆ, ಅವ್ರ ಹಸ್ಬೆಂಡು ಟ್ರೈನ್ ಮಿಸ್ ಆಗುತ್ತೆ ಅನ್ನೋ ಹರಿಬರಿಯಲ್ಲಿ ಅವರು ಮುಂದೆ ಹೋಗ್ತಾ ಇದ್ರು. ಬಟ್ ಹಿಂದೆ ಅವ್ರ ವೈಫಿಗೆ ಅಲ್ಲಿ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ತಾ ಇತ್ತು. ಅವ್ರು ತುಂಬ ಕಷ್ಟಪಡ್ತಾ ಇದ್ರು. ಅವ್ರು ಕೊನೆಗೆ ಹೇಳೇ ಬಿಟ್ರು, ಇಲ್ಲ ನೀವು ಹೊರಟು ಬಿಡ್ರಿ, ಟ್ರೈನ್ ಮಿಸ್ ಆದರೆ ಆಯಿತು, ನಾನು ನೆಕ್ಸ್ಟ್ ಟ್ರೈನಲ್ಲಿ ಬರ್ತೀನಿ ಹೇಗೋ ಒಂದು ಅಂತ ಹೇಳಿ ಅವರು ಒಂಥರ ಹೋಪ್ ಕಳ್ಕೊಂಡೋ ಥರ ಆಗ್ಬಿಡ್ತು ಅವ್ರಿಗೆ ಸಡನ್ ಆಗಿ. ಅದು ನೋಡಿ ನನಗೆ ಏನು ಅನ್ನಿಸ್ತು ಅಂದರೆ, ಸ್ವಲ್ಪ ಪಬ್ಲಿಕ್ ಅವೇರ್ನೆಸ್ ಇದ್ರ ಬಗ್ಗೆ ಮೂಡಿಸೋದು ಇಂಪಾರ್ಟೆಂಟ್ ಇದೆ ಅಂತ. ನೋಡಿ ಇದರಲ್ಲಿ ಏನು ಮಾಡ್ಬೋದು, ಕೆಲವೊಂದು ಮೆಜರ್ಸ್ ತೊಗೊಬೋದು. ಜನರಲ್ ಆಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಏನು ಸ್ವಲ್ಪ ಅರ್ಲಿ ಹೊರಡಬೇಕು, ಸ್ಪೆಷಲಿ ಬೆಂಗಳೂರು ಅಥವಾ ದೊಡ್ಡ ಸಿಟೀಸು, ಅಥವಾ ನೀವು ಯಾವುದೋ ಹೊಸ ಸಿಟಿಗೆ ಹೋಗಿರ್ತೀರ ಅಂದರೆ ಅರ್ಲಿ ರೀಚ್ ಆಗೋದು ತುಂಬ ಇಂಪಾರ್ಟೆಂಟು. ಅದರಿಂದ ಆರಾಮಾಗಿ ನೀವು ಇರ್ಬೋದು. ಎರಡನೇದೇನು, ನೀವು ಹೋಗ್ತಿರೋ ಟ್ರೈನ್ ಆಗಲಿ ಬಸ್ ಆಗಲಿ ಅದರದ್ದು ಎಲ್ಲಿದೆ ಬೋರ್ಡಿಂಗ್ ಪಾಯಿಂಟು ಅದು ಗೊತ್ತಿರಬೇಕು, ಪ್ಲ್ಯಾಟ್ಫಾರ್ಮ್ಸು, ಆಮೇಲೆ ನಿಮ್ಮದು ಸೀಟ್ ನಂಬರು ಅವೆಲ್ಲ ಪ್ರಾಪರಾಗಿ ತಿಳಿಸ್ಕೊಡ್ಬೇಕು. ಮಕ್ಕಳು ಏನಾದರೂ ಪೇರೆಂಟ್ಸ್ ಜರ್ನಿ ಮಾಡ್ತಿದ್ದಾರೆ ಅಂದರೆ ಮಕ್ಕಳು ಪೇರೆಂಟ್ಸಿಗೆ ಇವೆಲ್ಲ ಇನ್ಫಾರ್ಮೇಷನ್ ಮೊದಲೇ ಕೊಟ್ಟಿರಬೇಕು. ಆಮೇಲೆ ಲಗೇಜು ಆದಷ್ಟು ಸ್ವಲ್ಪ ಕಮ್ಮಿ ಇಡಬೇಕು. ಸುಮ್ಮನೆ ಅದು ಕೂಡ ಹೊತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಲಗೇಜ್ ಇಡಿ. ಈಗ ಇವೆಲ್ಲ ಜನರಲ್ ಮೆಜರ್ಸ್ ಆಯಿತು. ಅದೇ ಹೆಲ್ತ್ ಮೆಜರ್ಸ್ ಪರ್ಸೆ ಅಂತ ಬಂದರೆ, ಅಲ್ಲಿ ಎಷ್ಟೋ ಜನರಿಗೆ ಉಸಿರಾಡೋಕ್ಕೆ ಕಷ್ಟ ಇರುತ್ತೆ, ಆಸ್ತಮಾ ತೊಂದರೆ ಇರುತ್ತೆ, ಅವ್ರು ಇನ್ಹೇಲರ್ಸ್ ಎಲ್ಲ ಬಳಸ್ತಿರ್ತಾರಲ್ಲ. ಸೊ ಏನು ಈ ಥರ ಎಕ್ಸರ್ಷನ್ ಆಗೋದಿದೆ ಅಂತ ಗೊತ್ತಾದಾಗ, ಸೊ ಅದು ಅಂದರೆ ಹೊರಡೋಕ್ಕಿಂತ ಮುಂಚೆ ಇನ್ಹೇಲರ್ಸ್ನ ಬಳಸಿ. ಅದರಿಂದ ಆವಾಗ ಸ್ವಲ್ಪ ಎಕ್ಸರ್ಷನ್ ಆದರೂ ಕೂಡ ನೀವು ತಡ್ಕೊಬೋದು, ಅಷ್ಟು ಕೆಪಾಸಿಟಿ ಬಂದುಬಿಡುತ್ತೆ. ಇಲ್ಲ ಅಲ್ಲಿ ಹೋಗಿದ್ದ ಸಿಚುವೇಷನಲ್ಲಿ ಈ ಥರ ಎಲ್ಲ ಆಗೋದಿದೆ, ರಶ್ ಇದೆ, ಹರಿಬರಿ ಇದೆ ಅಂದರೆ ಸ್ವಲ್ಪ ಲಿಫ್ಟ್ ಅಥವಾ ಎಲಿವೇಟರ್ಸು ಎಸ್ಕಲೇಟರ್ಸ್ ಎಲ್ಲ ಇರುತ್ತಲ್ಲ ಅವನ್ನ ಬಳಸಿದರೆ ಒಳ್ಳೆಯದು. ಇಲ್ಲ ಇದೆಲ್ಲ ಇದ್ರೂ ಕೂಡ ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಕೂತ್ಕೊಳ್ಳಿ, ಸ್ಟ್ರೇಟಾಗಿ ಕೂತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿದು ಆಮೇಲೆ ಸ್ಲೋ ಆಗಿ ಡೀಪ್ ಬ್ರೀದಿಂಗ್ ಮಾಡಿ. ಅದರಿಂದ ಸ್ವಲ್ಪ ಕಾಮ್ ಆಗ್ತೀರ. ಫೋರ್ತ್ ಒನ್ ಏನು, ನಾನು ಅವಾಗಲೇ ಹೇಳಿದ್ನಲ್ಲ ಆ ಕಪಲ್ ಸ್ಟೋರಿ. ಸೊ ಅಲ್ಲಿ ಏನಾಗುತ್ತೆ, ನೀವು ಒಬ್ರಿಗೆ ಬಿಟ್ಟು ನಾವು ಟ್ರೈನ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡು ಅವರು ಫಾಸ್ಟಾಗಿ ಮುಂದೆ ಹೋಗೋದು, ಜೊತೆಲಿರೋರಿಗೆ ಹಿಂದೆ ಬಿಡೋದ್ರಿಂದ ಅವ್ರದ್ದು ಇವನ್ ಮೋರಲ್ ಸಪೋರ್ಟ್ ಏನಿರುತ್ತಲ್ಲ ಅದನ್ನು ಸಿಗೋದಿಲ್ಲ, ಉಲ್ಟಾ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಹೇಗಿದ್ರು ಇಬ್ಬರು ಸೇರಿನೇ ಜರ್ನಿ ಮಾಡೋದಿದೆ ಅಲ್ವಾ. ಸೊ ಮಿಸ್ ಮಾಡಿಕೊಂಡು ಒಬ್ಬರು ಮುಂದೆ ಹೋಗಿ ಇನ್ನೊಬ್ರಿಗೆ ಹಿಂದೆ ಬಿಟ್ಟು ಆ ಥರ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಸೊ ಇಷ್ಟೊಂದು ಮೆಜರ್ಸ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.